ಶಾಂತಿ. ಮುರಳಿಯ ದಿನಾಂಕ 6/5/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಯಾವಾಗ ತಾವು ಸಂಪೂರ್ಣ ಪಾವನರಾಗುತ್ತೀರ ಆಗಲೇ ತಂದೆ ತಮ್ಮ ಬಲಿಹಾರಿಯನ್ನು ಸ್ವೀಕಾರ ಮಾಡುತ್ತಾರೆ. ತಮ್ಮ ಹೃದಯದಿಂದ ತಾವೇ ಕೇಳಿಕೊಳ್ಳಿ, ನಾವೆಷ್ಟು ಪಾವನರಾಗಿದ್ದೇವೆ ಎಂದು. ಪ್ರಶ್ನೆ: ತಾವು ಮಕ್ಕಳು ಈಗ ಖುಷಿಯಿಂದ ತಂದೆಯ ಮೇಲೆ ಬಲಿಹಾರಿ ಆಗುತ್ತೀರಾ? ಏಕೆ? ಉತ್ತರ: ಏಕೆಂದರೆ ತಾವು ತಿಳಿದುಕೊಂಡಿದ್ದೀರಾ, ಈಗ ನಾವು ಬಲಿಹಾರಿ ಆದರೆ ಬಾಬಾರವರು 21 ಜನ್ಮಗಳಿಗಾಗಿ ಬಲಿಹಾರಿ ಆಗುತ್ತಾರೆ. ತಾವು ಮಕ್ಕಳಿಗೆ ಇದು ಸಹ ಗೊತ್ತಿದೆ, ಈಗ ಈ ಅವಿನಾಶಿ ರುದ್ರಜ್ಞಾನ ಯಜ್ಞದಲ್ಲಿ ಎಲ್ಲ ಮನುಷ್ಯ ಮಾತ್ರರು ಸ್ವಾಹ ಆಗಲೇಬೇಕು. ಆದ್ದರಿಂದ ತಾವು ಮೊದಲೇ ಖುಷಿಯಿಂದ ತಮ್ಮ ತನು ಮನ ಧನ ಎಲ್ಲವನ್ನು ಸ್ವಾಹ ಮಾಡಿ ಸಫಲ ಮಾಡಿಕೊಳ್ಳುತ್ತೀರಾ. ಗೀತೆ: ಮುಖವನ್ನು ನೋಡಿಕೋ ಪ್ರಾಣಿ, ನಾನೆಷ್ಟು ಪುಣ್ಯ ಮಾಡಿದ್ದೇನೆ, ನಾನೆಷ್ಟು ಪಾಪ ಮಾಡಿದ್ದೇನೆ ಎಂದು. ಓಂ ಶಾಂತಿ. ಶಿವ ಭಗವಾನು ವಾಚ: ಅವಶ್ಯವಾಗಿ ತನ್ನ ಮಕ್ಕಳ ಪ್ರತಿಯಾಗಿಯೇ ಜ್ಞಾನವನ್ನು ಕಲಿಸುತ್ತಾರೆ ಅಥವಾ ಶ್ರೀಮತವನ್ನು ಕೊಡುತ್ತಾರೆ. ಏ ಮಕ್ಕಳೇ ಅಥವಾ ಏ ಪ್ರಾಣಿಗಳೇ, ಶರೀರದಿಂದ ಪ್ರಾಣ ಹೊರಟು ಹೋಗುತ್ತೆ ಅಥವಾ ಆತ್ಮ ಹೊರಟು ಹೋಯಿತು ಅಂತ ಅಂದರೆ ಒಂದೇ ಮಾತು. ಆತ್ಮ ಹೋಯಿತು, ಶರೀರ ಬಿಟ್ಟು ಹೋದರು ಅಂತ ಹೇಳಿದ್ರು, ಪ್ರಾಣ ಹೋಯಿತು ಅಂದರೂ ಒಂದೇ ಆಗಿದೆ. ಏ ಪ್ರಾಣಿ ಅಥವಾ ಏ ಮಕ್ಕಳೇ, ತಾವು ನೋಡಿದ್ದೀರಾ ನಮ್ಮ ಜೀವನದಲ್ಲಿ ಎಷ್ಟು ಪಾಪ ಆಗಿದೆ, ಎಷ್ಟು ಪುಣ್ಯ ಆಗಿದೆ ಅಂತ ತಮಗೆ ತಾವು ತಿಳಿದುಕೊಂಡಿದ್ದೀರಾ. ಲೆಕ್ಕಾಚಾರ ಅಂತೂ ತಿಳಿಸಬಹುದಲ್ವಾ? ನಿಮ್ಮ ಜೀವನದಲ್ಲಿ ಅರ್ಧ ಕಲ್ಪ ಪುಣ್ಯ, ಅರ್ಧ ಕಲ್ಪ ಪಾಪವಾಗಿದೆ. ಪುಣ್ಯದ ಆಸ್ತಿ ತಂದೆಯಿಂದ ಸಿಗುವುದು. ಯಾರಿಗೆ ರಾಮ ಅಂತ ಹೇಳ್ತೀವಿ, ಶಿವ ತಂದೆಗೆ ರಾಮ ನಿರಾಕಾರ ತಂದೆಗೆ ಹೇಳಲಾಗುವುದು, ಸೀತೆಯ ರಾಮನಿಗೆ ಅಲ್ಲ. ಅಂದಾಗ ಈಗ ತಾವು ಮಕ್ಕಳು ಇಲ್ಲಿ ಬಂದು ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೀರಾ. ತಮ್ಮ ಬುದ್ಧಿಯಲ್ಲಿ ಬರುತ್ತೆ, ಅರ್ಧ ಕಲ್ಪ ನಾವು ಪುಣ್ಯಾತ್ಮರಾಗಿದ್ದೆವು, ಅನಂತರ ಅರ್ಧ ಕಲ್ಪ ಪಾಪಾತ್ಮರಾಗಿದ್ದೇವೆ. ಈಗ ಪುಣ್ಯ ಆತ್ಮ ಆಗಬೇಕು. ಎಷ್ಟು ಪುಣ್ಯ ಆತ್ಮ ಆಗಿದ್ದೇವೆ ಅದನ್ನು ಪ್ರತಿಯೊಬ್ಬರೂ ತಮ್ಮ ಮನಸ್ಸಿನಿಂದ ತಾವೇ ಕೇಳಿಕೊಳ್ಳಿ. ಪಾಪಾತ್ಮಗಳಿಂದ ಪುಣ್ಯ ಆತ್ಮ ಹೇಗಾಗುವುದು ಅದನ್ನು ಸಹ ತಂದೆ ತಿಳಿಸುತ್ತಾರೆ. ಯಜ್ಞ ತಪ ಅದೆಲ್ಲ ಮಾಡುವುದರಿಂದ ತಾವು ಪುಣ್ಯ ಆತ್ಮ ಆಗುವುದಿಲ್ಲ. ಅದೆಲ್ಲ ಭಕ್ತಿ ಮಾರ್ಗ. ಇದರಿಂದ ಯಾವುದೇ ಮನುಷ್ಯರು ಪುಣ್ಯ ಆತ್ಮ ಆಗುವುದಿಲ್ಲ. ಅಂದರೆ ಪಾಪ ಮಾಡ್ತಾರೆ, ಮತ್ತೆ ಹೋಗಿ ಏನೋ ದಾನ ಧರ್ಮ ಮಾಡಿಬಿಟ್ರೆ ಪುಣ್ಯಾತ್ಮ ಆಗುವುದಿಲ್ಲ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ಪುಣ್ಯ ಆತ್ಮ ಆಗ್ತಾ ಇದ್ದೇವೆ. ಅಂದರೆ ಭಗವಂತನ ಸ್ಮೃತಿಯಿಂದ, ಶಿವ ತಂದೆಯ ನೆನಪಿನಿಂದ ಪುಣ್ಯಾತ್ಮ ಆಗಬಹುದು. ಮತ್ತು ಪುಣ್ಯಾತ್ಮ ಆಗಬೇಕು ಅನ್ನುವಂತಹ ಲಕ್ಷ್ಯ ಇಟ್ಕೊಂಡು ಯಾವುದೇ ಪಾಪ ಮಾಡದೆ ಗಮನ ಕೊಟ್ಟು ಬಾಬರವರ ನೆನಪಿನಲ್ಲಿದ್ದು ಪುಣ್ಯ ಕರ್ಮಗಳನ್ನೇ ಮಾಡುತ್ತಾ ಇದ್ದಾಗ ಪುಣ್ಯಾತ್ಮ ಆಗ್ತೇವೆ. ಆಸುರಿ ಮತದಿಂದ ಪಾಪಾತ್ಮ ಆಗುತ್ತಾ ಮೆಟ್ಟಿಲನ್ನು ಇಳಿದುಕೊಂಡೇ ಬಂದಿದ್ದೀರಾ. ಎಷ್ಟು ಸಮಯ ನಾವು ಪುಣ್ಯಾತ್ಮ ಆಗಿದ್ದೆವು ಅಥವಾ ಸುಖದ ಆಸ್ತಿ ಪಡೆದುಕೊಂಡಿದ್ದೆವು ಇದು ಯಾರಿಗೂ ಗೊತ್ತಿಲ್ಲ. ಆ ತಂದೆಯನ್ನು ನೆನಪಂತೂ ಎಲ್ಲ ಮನುಷ್ಯರು ಮಾಡುತ್ತಾರೆ. ಆ ತಂದೆಗೆ ಪರಮಪಿತ ಪರಮಾತ್ಮ ಎಂದು ಹೇಳುತ್ತೇವೆ. ಬ್ರಹ್ಮ ವಿಷ್ಣು ಶಂಕರರಿಗೆ ಪರಮಾತ್ಮ ಎಂದು ಹೇಳುವುದಿಲ್ಲ. ಬೇರೆ ಯಾರಿಗೂ ಸಹ ಪರಮಾತ್ಮ ಎಂದು ಹೇಳಲು ಸಾಧ್ಯವಿಲ್ಲ. ಬಲೆ ಈ ಸಮಯದಲ್ಲಿ ತಾವು ಪ್ರಜಾಪಿತ ಬ್ರಹ್ಮ ಎಂದು ಹೇಳುತ್ತೀರಾ. ಆದರೆ ಪ್ರಜಾಪಿತನಿಗೆ ಎಂದಿಗೂ ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡುವುದಿಲ್ಲ. ನೆನಪು ಎಲ್ಲರೂ ಮತ್ತೆಯೂ ಸಹ ನಿರಾಕಾರ ತಂದೆಯನ್ನೇ ಮಾಡುತ್ತಾರೆ. ಓ ಗಾಡ್ ಫಾದರ್, ಓ ಭಗವಂತ ಎಂಬ ಅಕ್ಷರ ಬರುತ್ತೆ. ಒಬ್ಬ ತಂದೆಯನ್ನೇ ನೆನಪು ಮಾಡಲಾಗುವುದು. ಮನುಷ್ಯರು ತಮ್ಮನ್ನು ತಾವು ಗಾಡ್ ಫಾದರ್ ಎಂದು ಹೇಳಿಕೊಳ್ಳುವುದಿಲ್ಲ. ಬ್ರಹ್ಮ ವಿಷ್ಣು ಶಂಕರರು ಸಹ ತಮ್ಮನ್ನು ತಾವು ಗಾಡ್ ಫಾದರ್ ಎಂದು ಹೇಳುವುದಿಲ್ಲ. ಅವರ ಶರೀರಕ್ಕಂತೂ ಹೆಸರಿದೆ ಅಲ್ವಾ? ಒಬ್ಬರೇ ಗಾಡ್ ಫಾದರ್ ಆಗಿದ್ದಾರೆ, ಅವರಿಗೆ ತಮ್ಮ ಶರೀರವಿಲ್ಲ. ಭಕ್ತಿ ಮಾರ್ಗದಲ್ಲಿಯೂ ಸಹ ಶಿವನನ್ನು ಬಹಳ ಪೂಜಿಸುತ್ತಾರೆ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ,
ಶಿವ ತಂದೆ ಈ ಶರೀರದ ಮೂಲಕ ನಮ್ಮ ಜೊತೆ ಮಾತನಾಡುತ್ತಿದ್ದಾರೆ. ಏ ಮಕ್ಕಳೇ, ಎಷ್ಟು ಪ್ರೀತಿಯಿಂದ ಬಾಬಾ ಹೇಳುತ್ತಾರೆ ಮತ್ತು ತಿಳ್ಕೊಂಡಿದ್ದಾರೆ ಬಾಬ್ರವರು. ನಾನು ಸರ್ವಶಕ್ತಿವಂತ ಆಗಿದ್ದೇನೆ, ಸರ್ವರ ಪತಿತ ಪಾವನ ಸದ್ಗತಿ ದಾತ ಆಗಿದ್ದೇನೆ ಎಂದು. ಮನುಷ್ಯರು ತಂದೆಯ ಮಹಿಮೆ ಮಾಡ್ತಾರೆ ಅಲ್ವಾ? ಆದರೆ ಅವರಿಗೆ ಗೊತ್ತೇ ಇಲ್ಲ 5000 ವರ್ಷಗಳ ನಂತರ ಭಗವಂತ ಬಂದಿದ್ದಾರೆ ಎಂಬುದು. ಅವಶ್ಯವಾಗಿ ಯಾವಾಗ ಕಲಿಯುಗದ ಅಂತ್ಯವಾಗುವುದು ಆಗಲೇ ತಂದೆ ಬರುತ್ತಾರೆ. ಈಗ ಕಲಿಯುಗದ ಅಂತ್ಯವಾಗಿದೆ ಅಂದಾಗ ಅವಶ್ಯವಾಗಿ ಈಗ ತಂದೆ ಬಂದಿದ್ದಾರೆ. ತಮಗೆ ಶ್ರೀಮತ ಸಿಗುತ್ತಿದೆ. ಶ್ರೀಮತ ಶ್ರೀಕೃಷ್ಣ ಏನು ಕೊಡುವುದಿಲ್ಲ. ಶ್ರೀಕೃಷ್ಣನ ಆತ್ಮವೂ ಸಹ ಶ್ರೀಮತದಿಂದಲೇ ದೇವತೆ ಆಗುತ್ತಿದೆ. ಮತ್ತು 84 ಜನ್ಮಗಳನ್ನು ಪಡೆದು ಈಗ ಮತ್ತೆ ಆಸುರಿ ಮತದವರಾಗಿದ್ದಾರೆ. ಬಾಬಾ ಹೇಳುತ್ತಾರೆ, ನಾನು ಬಂದಿದ್ದೇನೆ. ಯಾವಾಗ ನೀವು ಚಕ್ರ ಪೂರ್ಣ ಮಾಡುತ್ತೀರಾ ಆಗಲೇ ನಾನು ಬರಬೇಕಾಗುವುದು. ತಾವು ಪ್ರಾರಂಭದಿಂದ ಯಾರೆಲ್ಲ ಬಂದಿದ್ದೀರಿ, ಈಗ ಜಡೀಭೂತ ಅವಸ್ಥೆಯಲ್ಲಿ ಇದ್ದೀರಾ. ವೃಕ್ಷ ಹಳೆಯದು ಜಡೀಭೂತವಾದಾಗ ಪೂರ್ತಿ ವೃಕ್ಷ ಆ ರೀತಿ ಆಗತ್ತೆ. ತಂದೆ ತಿಳಿಸುತ್ತಾರೆ, ನೀವು ತಮೋ ಪ್ರಧಾನರಾಗುವುದರಿಂದ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ. ಈ ಮನುಷ್ಯ ಸೃಷ್ಟಿಯ ಬೀಜರೂಪ ಭಗವಂತ ಆಗಿದ್ದಾರೆ. ವೆರೈಟಿ ಧರ್ಮಗಳ ವೃಕ್ಷ ಇದಾಗಿದೆ. ಇದಕ್ಕೆ ಉಲ್ಟಾ ವೃಕ್ಷ ಎಂದು ಹೇಳಲಾಗುವುದು. ಇದರ ಬೀಜ ಶಿವ ತಂದೆ ಮೇಲೆ ಪರಮಧಾಮದಲ್ಲಿದ್ದಾರೆ. ಆ ಬೀಜದಿಂದಲೇ ಪೂರ್ತಿ ವೃಕ್ಷ ಹೊರಬರುವುದು. ಮನುಷ್ಯರು ಹೇಳುತ್ತಾರೆ ಗಾಡ್ ಫಾದರ್ ಎಂದು. ಆತ್ಮ ಹೇಳುತ್ತದೆ, ಆತ್ಮನ ಹೆಸರಂತೂ ಆತ್ಮವೇ ಆಗಿದೆ. ಆತ್ಮ ಶರೀರದಲ್ಲಿ ಬರುತ್ತೆ ಅಂದಾಗ ಶರೀರಕ್ಕೆ ಹೆಸರಿಡಲಾಗುವುದು, ಆಟ ನಡೆಯುವುದು. ಆತ್ಮರ ಪ್ರಪಂಚದಲ್ಲಿ ಆಟ ಇರುವುದಿಲ್ಲ. ಆಟದ ಸ್ಥಾನವೇ ಇದಾಗಿದೆ. ನಾಟಕದಲ್ಲಿ ಪ್ರಕಾಶ ಇರುತ್ತೆ ಅಲ್ವಾ? ಬಾಕಿ ಎಲ್ಲಿ ಆತ್ಮರಿರುತ್ತಾರೆ ಅಲ್ಲಿ ಸೂರ್ಯ ಚಂದ್ರ ಇರುವುದಿಲ್ಲ. ಡ್ರಾಮಾದ ಆಟವೂ ಸಹ ನಡೆಯುವುದಿಲ್ಲ. ರಾತ್ರಿ ಮತ್ತು ಹಗಲು ಇಲ್ಲಿಯೇ ಆಗುವುದು. ಸೂಕ್ಷ್ಮವತನ ಅಥವಾ ಮೂಲವತನದಲ್ಲಿ ಹಗಲು ಮತ್ತು ರಾತ್ರಿ ಆಗುವುದಿಲ್ಲ. ಕರ್ಮಕ್ಷೇತ್ರ ಇದಾಗಿದೆ. ಇದರಲ್ಲಿ ಮನುಷ್ಯರು ಒಳ್ಳೆಯ ಕರ್ಮವನ್ನು ಮಾಡುತ್ತಾರೆ, ಕೆಟ್ಟ ಕರ್ಮವನ್ನು ಮಾಡುತ್ತಾರೆ. ಸತ್ಯಯುಗ ತ್ರೇತಾದಲ್ಲಿ ಒಳ್ಳೆಯ ಕರ್ಮ ಇರತ್ತೆ. ಏಕೆಂದರೆ ಅಲ್ಲಿ ಪಂಚವಿಕಾರಗಳೆಂಬ ರಾವಣನ ರಾಜ್ಯ ಇರುವುದಿಲ್ಲ. ತಂದೆ ಕುಳಿತು ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ತಿಳಿಸುತ್ತಾರೆ. ಕರ್ಮವನ್ನಂತೂ ಮಾಡಲೇಬೇಕು. ಇದು ಕರ್ಮಕ್ಷೇತ್ರವಾಗಿದೆ. ಸತ್ಯಯುಗದಲ್ಲಿ ಏನೆಲ್ಲ ಮನುಷ್ಯರು ಕರ್ಮ ಮಾಡುತ್ತಾರೆ ಅದು ಅಕರ್ಮವಾಗುವುದು. ಅಲ್ಲಿ ರಾವಣ ರಾಜ್ಯ ಇರುವುದಿಲ್ಲ. ಅದಕ್ಕೆ ಸ್ವರ್ಗ ಎಂದು ಹೇಳಲಾಗುವುದು. ಈ ಸಮಯದಲ್ಲಂತೂ ಸ್ವರ್ಗ ಇಲ್ಲ. ಸತ್ಯಯುಗದಲ್ಲಿ ಒಂದೇ ಭಾರತವಿತ್ತು, ಬೇರೆ ಯಾವುದೇ ಖಂಡ ಇರಲಿಲ್ಲ. ಹೆವೆನ್ಲಿ ಗಾಡ್ ಫಾದರ್ ಎಂದು ಹೇಳಲಾಗುವುದು. ಅಂದಾಗ ತಂದೆ ಅವಶ್ಯವಾಗಿ ಸ್ವರ್ಗವನ್ನು ಸ್ಥಾಪಿಸುತ್ತಾರೆ. ಇದನ್ನು ಎಲ್ಲ ರಾಷ್ಟ್ರದವರು ತಿಳಿದುಕೊಂಡಿದ್ದಾರೆ. ಭಾರತ ಪ್ರಾಚೀನ ದೇಶವಾಗಿದೆ. ಮೊಟ್ಟ ಮೊದಲು ಕೇವಲ ಭಾರತವೇ ಇರುವುದು. ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಈಗಂತೂ ಇಲ್ಲವೇ ಇಲ್ಲ. ದೇವಿ ದೇವತಾ ಧರ್ಮದವರೇ ತಮ್ಮನ್ನು ತಾವು ಸನಾತನ ಧರ್ಮದವರು ಅಂತ ಹೇಳ್ಕೊಳ್ಳೋದಕ್ಕೆ ಬದಲಾಗಿ ಹಿಂದೂಗಳು ಅಂತ ಹೇಳ್ಕೊಳ್ತಾರೆ. ಇದು ಸಹ 5000 ವರ್ಷಗಳ ಮಾತು. ಹೇಳ್ತಾರೆ ಕ್ರೈಸ್ತನಿಗಿಂತ 3000 ವರ್ಷಗಳಿಗೆ ಮೊದಲು ಭಾರತ ಸ್ವರ್ಗವಾಗಿತ್ತು. ರಚಯಿತ ಅವಶ್ಯವಾಗಿ ರಚನೆಯನ್ನು ರಚಿಸುತ್ತಾರೆ. ತಮೋ ಪ್ರಧಾನ ಬುದ್ಧಿ ಇರುವ ಕಾರಣದಿಂದಾಗಿ ಅಷ್ಟು ತಿಳಿದುಕೊಳ್ಳುವುದಿಲ್ಲ. ಭಾರತ ಎಲ್ಲದಕ್ಕಿಂತ ಶ್ರೇಷ್ಠ ಖಂಡವಾಗಿದೆ. ಮೊದಲ ಮನೆತನ ಮನುಷ್ಯ ಸೃಷ್ಟಿಯದೇ ಇರುವುದು. ಇದು ಸಹ ಡ್ರಾಮಾ ತಯಾರಾಗಿದೆ. ಶ್ರೀಮಂತರು ಬಡವರಿಗೆ ಸಹಯೋಗ ಕೊಡುತ್ತಾರೆ. ಇದು ಸಹ ನಡೆದು ಬರುತ್ತೆ. ಭಕ್ತಿ ಮಾರ್ಗದಲ್ಲಿಯೂ ಸಹ ಶ್ರೀಮಂತರು ಬಡವರಿಗೆ ದಾನ ಮಾಡುತ್ತಾರೆ. ಆದರೆ ಇದಾಗಿದೆ ಪತಿತ ಪ್ರಪಂಚ. ಯಾರು ಏನೂ ದಾನ ಪುಣ್ಯ ಮಾಡಿದರೂ ಪತಿತರೇ ಮಾಡುತ್ತಾರೆ, ಪತಿತರಿಗೆ ಮಾಡುತ್ತಾರೆ. ಯಾರಿಗೆ ದಾನ ಮಾಡ್ತಾರೆ ಅವರು ಸಹ ಪತಿತರು ಅಲ್ವಾ? ಪತಿತರು ಪತಿತರಿಗೆ ದಾನ ಮಾಡುತ್ತಾರೆ ಅಂದಾಗ ಅದರ ಫಲ ಏನು ಸಿಗುವುದು?
ಬಲೆ ಎಷ್ಟೇ ದಾನ ಪುಣ್ಯ ಮಾಡುತ್ತಾ ಬಂದರೂ ಮತ್ತೆಯೂ ಸಹ ಕೆಳಗೆ ಇಳಿಯುತ್ತಲೇ ಬೀಳುತ್ತಲೇ ಬಂದಿದ್ದಾರೆ. ಭಾರತದಷ್ಟು ದಾನಿ ಕಂಡ ಬೇರೆ ಯಾವುದೂ ಇರುವುದಿಲ್ಲ. ಈ ಸಮಯದಲ್ಲಿ ನಿಮ್ಮ ಏನೆಲ್ಲ ತನು ಮನ ಧನ ಇದೆ ಎಲ್ಲವೂ ಇದರಲ್ಲಿ ಸ್ವಾಹ ಮಾಡುತ್ತೀರಾ. ಇದಕ್ಕೆ ಹೇಳಲಾಗುವುದು ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಗೀತಾ ಜ್ಞಾನ ಯಜ್ಞ. ಆತ್ಮ ಹೇಳತ್ತೆ, ಏನು ಹಳೆಯ ಶರೀರವಿದೆ ಇದನ್ನು ಸಹ ಇಲ್ಲಿ ಸ್ವಾಹ ಮಾಡಬೇಕು. ಏಕೆಂದರೆ ತಾವು ತಿಳಿದುಕೊಂಡಿದ್ದೀರಾ ಪೂರ್ತಿ ಪ್ರಪಂಚದ ಮನುಷ್ಯ ಮಾತ್ರರು ಇದರಲ್ಲಿ ಸ್ವಾಹ ಆಗುತ್ತಾರೆ. ಆದ್ದರಿಂದ ನಾವು ಯಾಕೆ ಖುಷಿಯಲ್ಲಿ ಬಾಬಾರವರಿಗೆ ಬಲಿಹಾರಿ ಆಗಬಾರದು? ಆತ್ಮ ತಿಳಿದುಕೊಂಡಿದೆ, ನಾವು ತಂದೆಯನ್ನು ನೆನಪು ಮಾಡುತ್ತೇವೆ, ಹೇಳುತ್ತಾ ಬಂದಿದ್ದೇವೆ, ಬಾಬಾ ನೀವು ಯಾವಾಗ ಬರುತ್ತೀರಾ ಆಗ ನಾವು ಬಲಿಹಾರಿ ಆಗುತ್ತೇವೆ ಎಂದು. ಏಕೆಂದರೆ ಈಗ ನಮ್ಮ ಬಲಿಹಾರಿ ಆಗುವುದರಿಂದ ನಾವು ಬಲಿಹಾರಿ ಆಗುವುದರಿಂದ ತಾವು 21 ಜನ್ಮಗಳಿಗಾಗಿ 21 ಬಾರಿ ಬಲಿಹಾರಿ ಆಗುತ್ತೀರಾ. ತಂದೆ ಹೇಳುತ್ತಾರೆ, ಎಲ್ಲಿಯವರೆಗೆ ನೀವು ಆತ್ಮ ಪವಿತ್ರ ಆಗುವುದಿಲ್ಲ ಅಲ್ಲಿಯವರೆಗೆ ನಾನು ಬಲಿಹಾರಿಯನ್ನು ಸ್ವೀಕಾರ ಮಾಡುವುದಿಲ್ಲ. ಬಾಬಾ ಹೇಳ್ತಾರೆ, ನೀವು ಎಲ್ಲಿವರೆಗೂ ಪವಿತ್ರ ಆಗಲ್ಲ ಅಲ್ಲಿವರೆಗೂ ನಿಮ್ಮ ಬಲಿಹಾರಿಯನ್ನು ಸ್ವೀಕಾರ ಮಾಡೋದಿಲ್ಲ. ಬಾಬಾ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ಆತ್ಮ ಪವಿತ್ರವಾಗುವುದು. ಬಾಬಾರವರನ್ನು ಮರೆಯುವುದರಿಂದ ತಾವೆಷ್ಟು ಪತಿತರು ದುಃಖಿಗಳಾಗಿದ್ದೀರಾ. ಮನುಷ್ಯರು ದುಃಖಿಗಳಾದಾಗ ಶರಣಾಗತಿಯನ್ನು ಪಡೆಯುತ್ತಾರೆ. ಈಗ ತಾವು 63 ಜನ್ಮಗಳು ರಾವಣನಿಂದ ಬಹಳ ದುಃಖಿಗಳಾಗಿದ್ದೀರಾ. ಒಬ್ಬ ಸೀತೆಯ ಮಾತಂತೂ ಇಲ್ಲ, ಎಲ್ಲರೂ ಸೀತೆಯರಾಗಿದ್ದಾರೆ. ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ. ರಾಮಾಯಣದಲ್ಲಿ ಕಥೆಯನ್ನು ಬರೆದಿದ್ದಾರೆ, ಸೀತೆಯನ್ನು ರಾವಣ ಶೋಕವಾಟಿಕೆಯಲ್ಲಿ ತೆಗೆದುಕೊಂಡು ಇಟ್ಟರೆಂದು. ವಾಸ್ತವದಲ್ಲಿ ಪೂರ್ತಿ ಈ ಸಮಯದ ಮಾತೆ ಆಗಿದೆ. ಎಲ್ಲರೂ ಸಹ ರಾವಣ ಅಂದರೆ ಅರ್ಥ ಪಂಚವಿಕಾರಗಳ ಜೈಲಿನಲ್ಲಿ ಇದ್ದಾರೆ. ಆದ್ದರಿಂದ ದುಃಖಿಗಳಾಗಿ ಕರೆಯುತ್ತಾರೆ, ಏ ಪಿತಾ ಪರಮಾತ್ಮ ರಾಮ ನಮ್ಮನ್ನು ಬಿಡಿಸಿರಿ ಇದರಿಂದ ಎಂದು. ಒಬ್ಬರ ಮಾತಂತೂ ಇಲ್ಲ. ತಂದೆ ತಿಳಿಸುತ್ತಾರೆ, ಪೂರ್ತಿ ಪ್ರಪಂಚ ರಾವಣನ ಜೈಲಿನಲ್ಲಿ ಇದೆ. ರಾವಣ ರಾಜ್ಯ ಅಲ್ವಾ? ಹೇಳ್ತಾರೆ ರಾಮರಾಜ್ಯ ಬೇಕು ಎಂದು. ಗಾಂಧೀಜಿಯೂ ಸಹ ಹೇಳ್ತಿದ್ರು, ಸನ್ಯಾಸಿಗಳು ಈ ರೀತಿ ಹೇಳುತ್ತಾ ಇರಲಿಲ್ಲ ರಾಮರಾಜ್ಯ ಬೇಕು ಎಂದು. ಭಾರತವಾಸಿಗಳು ಹೇಳುತ್ತಾರೆ, ಈ ಸಮಯದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇಲ್ಲ, ಬೇರೆ ಎಲ್ಲ ಬ್ರಾಂಚಸ್ ಇದೆ. ಸತ್ಯಯುಗ ಇತ್ತು, ಈಗ ಇಲ್ಲ. ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಈಗ ಆ ಹೆಸರೇ ಬದಲಾಗಿದೆ. ತಮ್ಮ ಧರ್ಮವನ್ನು ಮರೆತು ಅನ್ಯ ಧರ್ಮಗಳಲ್ಲಿ ಕನ್ವರ್ಟ್ ಆಗಿದ್ದಾರೆ. ಮುಸಲ್ಮಾನರು ಬಂದರು, ಹಿಂದೂಗಳನ್ನು ತಮ್ಮ ಧರ್ಮದಲ್ಲಿ ಕನ್ವರ್ಟ್ ಮಾಡಿದ್ರು. ಕ್ರಿಶ್ಚಿಯನ್ ಧರ್ಮದಲ್ಲಿಯೂ ಕೂಡ ಬಹಳಷ್ಟು ಜನ ಕನ್ವರ್ಟ್ ಆಗಿದ್ದಾರೆ. ಆದ್ದರಿಂದ ಭಾರತವಾಸಿಗಳ ಜನಸಂಖ್ಯೆ ಕಡಿಮೆ ಆಗಿದೆ. ಇಲ್ಲವೆಂದರೆ ಭಾರತವಾಸಿಗಳ ಸಂಖ್ಯೆ ಎಲ್ಲರಿಗಿಂತ ಜಾಸ್ತಿ ಇರಬೇಕು. ಅನೇಕ ಧರ್ಮಗಳಲ್ಲಿ ಕನ್ವರ್ಟ್ ಆಗಿದ್ದಾರೆ, ಮತಾಂತರವಾಗಿದ್ದಾರೆ. ಬಾಬಾ ಹೇಳುತ್ತಾರೆ, ನಿಮ್ಮ ಯಾವ ಆದಿ ಸನಾತನ ದೇವಿ ದೇವತಾ ಧರ್ಮವಿದೆ ಅದು ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ, ಸತೋ ಪ್ರಧಾನವಾಗಿತ್ತು. ಈಗ ಬದಲಾಗಿ ಈಗ ಪುನಃ ಸತೋ ಪ್ರಧಾನ ಆಗಬೇಕಾಗಿದೆ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಜ್ಞಾನಸಾಗರ ಪತಿತ ಪಾವನ ಯಾವ ತಂದೆಗೆ ಕರೆಯುತ್ತೇವೆ ಅವರೇ ಸನ್ಮುಖದಲ್ಲಿ ಓದಿಸುತ್ತಿದ್ದಾರೆ. ಅವರೇ ಜ್ಞಾನಸಾಗರ ಪ್ರೇಮ ಸಾಗರ ಆಗಿದ್ದಾರೆ. ಕ್ರೈಸ್ತನಿಗೆ ಈ ರೀತಿ ಮಹಿಮೆ ಮಾಡುವುದಿಲ್ಲ. ಶ್ರೀಕೃಷ್ಣನಿಗೂ ಸಹ ಜ್ಞಾನಸಾಗರ ಪತಿತ ಪಾವನ ಎಂದು ಹೇಳುವುದಿಲ್ಲ. ಸಾಗರ ಅಂತೂ ಒಬ್ಬರೇ ಇರಲು ಸಾಧ್ಯ. 4 ಕಡೆ ಆಲ್ರೌಂಡ್ ಸಾಗರವೇ ಸಾಗರವಿರುತ್ತೆ ಅಲ್ವಾ, 2 ಸಾಗರ ಇರೋದಿಲ್ಲ. ಮನುಷ್ಯ ಸೃಷ್ಟಿಯ ನಾಟಕ ಇದಾಗಿದೆ. ಇದರಲ್ಲಿ ಎಲ್ಲರದ್ದು ಬೇರೆ ಬೇರೆ ಪಾತ್ರ ಇದೆ, ತಮ್ಮ ತಮ್ಮದೇ ಆದ ಪಾತ್ರವಿದೆ. ತಂದೆ ಹೇಳುತ್ತಾರೆ, ನನ್ನ ಕರ್ತವ್ಯ ಎಲ್ಲರಿಗಿಂತ ಭಿನ್ನವಾಗಿದೆ. ನಾನು ಜ್ಞಾನ ಸಾಗರ ಆಗಿದ್ದೇನೆ. ನನಗೆ ಎಲ್ಲರೂ ಕರೆಯುತ್ತಾರೆ, ಏ ಪತಿತ ಪಾವನ ಬನ್ನಿ ಎಂದು. ಮತ್ತೆ ಹೇಳುತ್ತಾರೆ ಮುಕ್ತಿದಾತ ಎಂದು. ಲಿಬ್ರೇಟ್ ಯಾವುದರಿಂದ ಮಾಡ್ತಾರೆ ಬಾಬಾ? ಮುಕ್ತರನ್ನಾಗಿ ಮಾಡುವುದು ಯಾವುದರಿಂದ? ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ.
ತಾವು ತಿಳಿದುಕೊಂಡಿದ್ದೀರಾ, ನಾವು ಸತ್ಯಯುಗ ತ್ರೇತಾಯುಗದಲ್ಲಿ ಬಹಳ ಸುಖಿಗಳಾಗಿದ್ದೆವು, ಅದಕ್ಕೆ ಸ್ವರ್ಗ ಎಂದು ಹೇಳಲಾಗುವುದು. ಈಗಂತೂ ನರಕವಿದೆ. ಆದ್ದರಿಂದ ಎಲ್ಲರೂ ಕರೆಯುತ್ತಾರೆ, ದುಃಖದಿಂದ ಮುಕ್ತ ಮಾಡಿ ಸುಖಧಾಮದಲ್ಲಿ ಕರೆದುಕೊಂಡು ಹೋಗಿ ಭಗವಂತ ಎಂದು. ಸನ್ಯಾಸಿಗಳು ಎಂದಿಗೂ ಈ ರೀತಿ ಹೇಳುವುದಿಲ್ಲ, ಇಂಥವರು ಸ್ವರ್ಗದಲ್ಲಿ ಹೋದರೆಂದು. ಮತ್ತೆ ಹೇಳ್ತಾರೆ ಪಾರ್ ನಿರ್ವಾಣಕ್ಕೆ ಹೋದರೆಂದು. ಹೊರದೇಶದಲ್ಲಿಯೂ ಸಹ ಹೇಳ್ತಾರೆ ಲೆಫ್ಟ್ ಫಾರ್ ಹೆವೆನ್ಲಿ ಅಬೋರ್ಡ್ ಎಂದು, ಅಂದರೆ ಸ್ವರ್ಗದಲ್ಲಿ ಹೋದರು ಎಂದು ತಿಳ್ಕೊಳ್ತಾರೆ. ಗಾಡ್ ಫಾದರ್ ಭಗವಂತನ ಬಳಿ ಹೋದರೆಂದು, ಹೆವೆನ್ಲಿ ಗಾಡ್ ಫಾದರ್ ಎಂದು ಭಗವಂತನಿಗೆ ಹೇಳ್ತಾರೆ. ಈಗಂತೂ ಸ್ವರ್ಗ ಇಲ್ಲ ಈ ಪ್ರಪಂಚ, ಈಗಂತೂ ನರಕವಾಗಿದೆ. ಯಾವಾಗ ಭಗವಂತನಿಗೆ ಸ್ವರ್ಗದ ರಚಯಿತ ಅಂತ ಹೇಳಲಾಗತ್ತೆ ಅಂದಾಗ ಒಂದು ಸಮಯದಲ್ಲಿ ಸ್ವರ್ಗ ಇತ್ತು, ಈಗ ನರಕವಾಗಿದೆ. ನರಕದ ನಂತರ ಮತ್ತೆ ಸ್ವರ್ಗ ಬೇಕು. ಗಾಡ್ ಫಾದರ್ ಭಗವಂತನೇ ಇಲ್ಲಿ ಬಂದು ಸ್ವರ್ಗ ಸ್ಥಾಪನೆ ಮಾಡುತ್ತಾರೆ. ಸೂಕ್ಷ್ಮವತನ ಮೂಲವತನದಲ್ಲಿ ಯಾವುದೇ ಸ್ವರ್ಗ ಇರುವುದಿಲ್ಲ. ಅವಶ್ಯವಾಗಿ ತಂದೆಯೇ ಬರಬೇಕಾಗುವುದು. ತಂದೆ ಹೇಳುತ್ತಾರೆ, ನಾನು ಬಂದು ಪ್ರಕೃತಿಯ ಆಧಾರ ತೆಗೆದುಕೊಳ್ಳುತ್ತೇನೆ. ನನ್ನ ಜನ್ಮ ಮನುಷ್ಯರಂತೆ ಆಗುವುದಿಲ್ಲ. ನಾನು ಗರ್ಭದಲ್ಲಿ ಬರುವುದಿಲ್ಲ, ನೀವೆಲ್ಲರೂ ಗರ್ಭದಲ್ಲಿ ಬರುತ್ತೀರಾ. ಸತ್ಯಯುಗದಲ್ಲಿ ಗರ್ಭ ಮಹಲ್ ಇರುವುದು, ಏಕೆಂದರೆ ಅಲ್ಲಿ ಯಾವುದೇ ವಿಕರ್ಮ ಆಗುವುದಿಲ್ಲ ಶಿಕ್ಷೆ ಅನುಭವಿಸಲು. ಆದ್ದರಿಂದ ಇದಕ್ಕೆ ಗರ್ಭ ಮಹಲ್ ಎಂದು ಹೇಳಲಾಗುವುದು. ಇಲ್ಲಿ ವಿಕರ್ಮಗಳನ್ನೇ ಮಾಡುತ್ತಾರೆ ಮನುಷ್ಯರು, ಅದರ ಕಾರಣ ಶಿಕ್ಷೆಯನ್ನು ಭೋಗಿಸುತ್ತಾರೆ. ಆದ್ದರಿಂದ ಗರ್ಭ ಜೈಲ್ ಎಂದು ಹೇಳಲಾಗುವುದು. ಇಲ್ಲಿ ರಾವಣ ರಾಜ್ಯದಲ್ಲಿ ಮನುಷ್ಯರು ಪಾಪಗಳನ್ನೇ ಮಾಡುತ್ತಿರುತ್ತಾರೆ. ಇದಿರುವುದೇ ಪಾಪಾತ್ಮರ ಪ್ರಪಂಚ. ಅದಾಗಿದೆ ಸತ್ಯಯುಗ ಪುಣ್ಯ ಆತ್ಮಗಳ ಪ್ರಪಂಚ, ಸ್ವರ್ಗ. ಆದ್ದರಿಂದ ಹೇಳಲಾಗುವುದು, ಅರಳೆಲೆಯ ಮೇಲೆ ಶ್ರೀಕೃಷ್ಣ ತೇಲಿ ಬಂದರೆಂದು ಶ್ರೀಕೃಷ್ಣನ ಮಹಿಮೆಯಲ್ಲಿ ತೋರಿಸುತ್ತಾರೆ. ಸತ್ಯಯುಗದಲ್ಲಿ ಗರ್ಭದಲ್ಲಿ ದುಃಖ ಇರುವುದಿಲ್ಲ. ಮಗು ತಾಯಿಯ ಗರ್ಭದಲ್ಲಿ ದುಃಖವನ್ನು ಅನುಭವಿಸುವುದಿಲ್ಲ. ತಂದೆ ಕರ್ಮ ವಿಕರ್ಮ ಅಕರ್ಮದ ಗತಿಯನ್ನು ತಿಳಿಸುತ್ತಾರೆ. ಮತ್ತೆ ಶಾಸ್ತ್ರ ಗೀತೆ ಅದೆಲ್ಲ ತಯಾರಾಗುವುದು. ಆದರೆ ಅದರಲ್ಲಿ ಶಿವ ಭಗವಾನು ವಾಚಕ್ಕೆ ಬದಲಾಗಿ ಶ್ರೀಕೃಷ್ಣನ ಹೆಸರನ್ನು ಬರೆದಿದ್ದಾರೆ. ಈಗ ತಾವು ತಿಳಿದುಕೊಂಡಿದ್ದೀರಾ, ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಈಗ ಭಾರತ ರಾವಣನಿಂದ ಶ್ರಾಪಿತವಾಗಿದೆ, ಆದ್ದರಿಂದ ದುರ್ಗತಿ ಆಗಿದೆ. ಇದು ಬಹಳ ದೊಡ್ಡ ಶಾಪವೂ ಕೂಡ ಡ್ರಾಮಾದಲ್ಲಿ ನಿಗದಿಯಾಗಿದೆ. ತಂದೆ ಬಂದು ವರ ಕೊಡುತ್ತಾರೆ, ಆಯುಷ್ವಾನ್ ಭವ, ಪುತ್ರವಾನ್ ಭವ, ಸಂಪತ್ತಿವಾನ್ ಭವ ಎಂದು. ಎಲ್ಲ ಸುಖದ ಆಸ್ತಿಯನ್ನು ತಂದೆ ಕೊಡುತ್ತಾರೆ. ತಮಗೆ ಬಂದು ಓದಿಸುತ್ತಾರೆ. ಆ ವಿದ್ಯಾಭ್ಯಾಸದಿಂದ ತಾವು ದೇವತೆಗಳಾಗುತ್ತೀರಾ. ತಂದೆಯೇ ಬಂದು ವರ ಕೊಡುತ್ತಾರೆ, ಆಯುಷ್ವಾನ್ ಭವ, ಪುತ್ರವಾನ್ ಭವ, ಸಂಪತ್ತಿವಾನ್ ಭವ, ಇನ್ನೂ ಅನೇಕ ವರದಾನಗಳು. ಎಲ್ಲ ಪ್ರಕಾರದ ಸುಖದ ಆಸ್ತಿಯನ್ನು ತಂದೆ ಕೊಡುತ್ತಾರೆ. ತಂದೆಯೇ ಬಂದು ತಮಗೆ ಓದಿಸುತ್ತಾರೆ. ಈ ವಿದ್ಯಾಭ್ಯಾಸದಿಂದ ತಾವು ದೇವತೆಗಳಾಗುತ್ತೀರಾ. ಇದು ಹೊಸ ರಚನೆ ತಯಾರಾಗುತ್ತಿದೆ. ಬ್ರಹ್ಮರವರ ಮೂಲಕ ತಮ್ಮನ್ನು ಬಾಬಾ ತನ್ನವರನ್ನಾಗಿ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ. ಗಾಯನವೂ ಸಹ ಇದೆ, ಪ್ರಜಾಪಿತ ಬ್ರಹ್ಮ. ತಾವು ಅವರ ಮಕ್ಕಳು ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರಾಗಿದ್ದೀರಾ. ತಾತನಿಂದ ಆಸ್ತಿ ತಂದೆಯ ಮೂಲಕವೇ ಪಡೆದುಕೊಳ್ಳಲಾಗುವುದು. ಮೊದಲು ಸಹ ಪಡೆದುಕೊಂಡಿದ್ದೀರಿ. ಈಗ ಪುನಃ ತಂದೆ ಬಂದಿದ್ದಾರೆ. ತಂದೆಗೆ ಮಕ್ಕಳಾಗಿದ್ದೀರಾ ಅಂದಾಗ ತಂದೆಯ ಬಳಿ ಹೋಗಬೇಕು. ಆದರೆ ಗಾಯನವೂ ಇದೆ, ಪ್ರಜಾಪಿತ ಬ್ರಹ್ಮರವರ ಮೂಲಕ ಮನುಷ್ಯ ಸೃಷ್ಟಿಯ ಸ್ಥಾಪನೆಯಾಗುವುದು ಅಂದಾಗ ಇಲ್ಲಿಯೇ ಆಗತ್ತೆ ಅಲ್ವಾ. ಆತ್ಮನ ಸಂಬಂಧದಲ್ಲಿ ಹೇಳಲಾಗುವುದು, ನಾವು ಸಹೋದರರು ಎಂದು. ಪ್ರಜಾಪಿತ ಬ್ರಹ್ಮರವರ ಸಂತಾನರಾಗುವುದರಿಂದ ತಾವು ಸಹೋದರ ಸಹೋದರಿ ಆಗುತ್ತೀರಾ. ಈ ಸಮಯದಲ್ಲಿ ತಾವೆಲ್ಲರೂ ಸಹೋದರ ಸಹೋದರಿ ಆಗಿದ್ದೀರಾ. ತಾವು ತಂದೆಯಿಂದ ಆಸ್ತಿ ಪಡೆದುಕೊಂಡಿದ್ದೀರಿ. ಈಗಲೂ ಸಹ ತಂದೆಯಿಂದ ಆಸ್ತಿ ಪಡೆದುಕೊಳ್ಳುತ್ತಿದ್ದೀರಾ. ಶಿವ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ.
ತಾವು ಆತ್ಮರು ಶಿವತಂದೆಯನ್ನು ನೆನಪು ಮಾಡಬೇಕು. ನೆನಪು ಮಾಡುವುದರಿಂದಲೇ ತಾವು ಪಾವನರಾಗುತ್ತೀರಾ, ಬೇರೆ ಯಾವುದೇ ಉಪಾಯ ಇಲ್ಲ. ಪಾವನರಾಗದೆ ತಾವು ಮುಕ್ತಿಧಾಮದಲ್ಲಿ ಹೋಗಲಾಗುವುದಿಲ್ಲ. ಜೀವನ್ ಮುಕ್ತಿಧಾಮದಲ್ಲಿ ಮೊಟ್ಟ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ನಂತರ ನಂಬರ್ ವಾರಾಗಿ ಅನ್ಯ ಧರ್ಮದವರು ಬಂದರು. ತಂದೆ ಅಂತಿಮದಲ್ಲಿ ಬಂದು ಎಲ್ಲ ದುಃಖಗಳಿಂದ ಮುಕ್ತರನ್ನಾಗಿ ಮಾಡುತ್ತಾರೆ. ಆ ತಂದೆಗೆ ಹೇಳಲಾಗುವುದು ಮುಕ್ತಿದಾತ ಎಂದು. ಬಾಬಾ ಹೇಳುತ್ತಾರೆ, ನೀವು ಕೇವಲ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಎಲ್ಲ ಪಾಪ ಭಸ್ಮವಾಗುವುದು. ಎಲ್ಲರೂ ಕರೆಯುತ್ತಾರೆ, ಬಾಬಾ ಬನ್ನಿ, ಓ ಬಾಬಾ ಬನ್ನಿ, ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು. ಶಿಕ್ಷಕ ಬಂದು ಓದಿಸ್ತಾರೆ, ಇದರಲ್ಲಿ ಚರಿತ್ರೆ ಮಾಡ್ತಾರೇನು? ಇದಂತೂ ವಿದ್ಯಾಭ್ಯಾಸವಾಗಿದೆ. ತಂದೆ ಜ್ಞಾನ ಸಾಗರ ಬಂದು ಜ್ಞಾನವನ್ನು ಕೊಡುತ್ತಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಕರ್ಮ, ಅಕರ್ಮ ಮತ್ತು ವಿಕರ್ಮದ ಗತಿಯನ್ನು ತಿಳಿದುಕೊಂಡು ಈಗ ಯಾವುದೇ ವಿಕರ್ಮ ಮಾಡಬಾರದು. ಕರ್ಮಕ್ಷೇತ್ರದಲ್ಲಿ ಕರ್ಮ ಮಾಡುತ್ತಿದ್ದರೂ ಸಹ ವಿಕಾರಗಳನ್ನು ತ್ಯಾಗ ಮಾಡುವುದೇ ವಿಕರ್ಮದಿಂದ ಬಚಾವ್ ಆಗುವುದಾಗಿದೆ. ಎರಡನೇ ಪಾಯಿಂಟು, ಈ ರೀತಿ ಪಾವನರಾಗಬೇಕು. ನಿಮ್ಮ ಬಲಿಹಾರಿ ಬಾಬಾ ಸ್ವೀಕಾರ ಮಾಡಬೇಕು. ಬಾಬಾ ಹೇಳ್ತಾರೆ, ಅಂತಹ ಪಾವನರಾಗಬೇಕು. ನಮ್ಮ ಬಲಿಹಾರಿಯನ್ನು ಬಾಬರೂರು ಸ್ವೀಕಾರ ಮಾಡಬೇಕು. ಪಾವನರಾಗಿ ಪಾವನ ಪ್ರಪಂಚದಲ್ಲಿ ಹೋಗಬೇಕು. ತನು, ಮನ, ಧನ ಈ ಯಜ್ಞದಲ್ಲಿ ಸ್ವಾಹ ಮಾಡಿ ಸಫಲ ಮಾಡಿಕೊಳ್ಳಬೇಕು. ವರದಾನ, ಜ್ಞಾನದ ಶಕ್ತಿ ಮತ್ತು ಪ್ರಕಾಶದ ಮೂಲಕ ವಿಘ್ನ ವಿನಾಶಕರಾಗುವಂತಹ ಮಾಸ್ಟರ್ ನಾಲೆಜ್ಫುಲ್ ಆಗಿರಿ. ಜ್ಞಾನದ ಲೈಟ್ ಮೈಟ್ ಮೂಲಕ ವಿಘ್ನ ವಿನಾಶಕ ಆಗುವಂತಹ ಮಾಸ್ಟರ್ ನಾಲೆಜ್ಫುಲ್ ಆಗಿರಿ. ವರದಾನದ ವಿಶ್ಲೇಷಣೆ, ಭಕ್ತಿ ಮಾರ್ಗದಲ್ಲಿ ಗಣೇಶನನ್ನು ವಿಘ್ನ ವಿನಾಶಕ ಎಂದು ಪೂಜಿಸುತ್ತಾರೆ. ಜೊತೆಗೆ ಅವರಿಗೆ ಮಾಸ್ಟರ್ ನಾಲೆಜ್ಫುಲ್ ಅಂದರೆ ಅರ್ಥ ವಿದ್ಯಾಪತಿ ಎಂದು ಒಪ್ಪಿಕೊಳ್ಳುತ್ತಾರೆ. ಅಂದಾಗ ಯಾವ ಮಕ್ಕಳು ಮಾಸ್ಟರ್ ಜ್ಞಾನ ಪೂರ್ಣರಾಗಿರುತ್ತಾರೆ ಅವರು ಎಂದಿಗೂ ವಿಘ್ನಗಳಿಗೆ ಸೋಲುವುದಿಲ್ಲ. ಏಕೆಂದರೆ ಜ್ಞಾನಕ್ಕೆ ಲೈಟ್ ಮತ್ತು ಮೈಟ್ ಎಂದು ಹೇಳಲಾಗುವುದು. ಇದರಿಂದ ಗುರಿ ತಲುಪುವುದು ಸಹಜವಾಗುವುದು. ಈ ರೀತಿ ಯಾರು ವಿಘ್ನ ವಿನಾಶಕರು ತಂದೆಯ ಜೊತೆ ಸದಾ ಕಂಬೈನ್ಡ್ ಆಗಿ ಇರುತ್ತಾರೆ, ಜ್ಞಾನದ ಸ್ಮರಣೆ ಮಾಡುತ್ತಿರುತ್ತಾರೆ, ಅವರು ಎಂದಿಗೂ ಸೋಲುವುದಿಲ್ಲ ವಿಘ್ನಗಳಿಗೆ. ವಿಘ್ನಗಳು ಅವರನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ. ಸ್ಲೋಗನ್, ಹೊರಗೆ ಒಳಗೆ ಏನೆಲ್ಲ ಕೆಟ್ಟದ್ದಿದೆ ಅದನ್ನು ಸಂಪೂರ್ಣವಾಗಿ ಬಾಬರವರಿಗೆ ವಿಲ್ ಮಾಡಿ, ಆಗ ವಿಲ್ ಪವರ್ ಬರುತ್ತದೆ. ಆಂತರಿಕದಲ್ಲಿ ಬಾಹ್ಯವಾಗಿ ಏನೆಲ್ಲ ಕೆಟ್ಟದ್ದಿದೆ ಅದನ್ನು ಸಂಪೂರ್ಣವಾಗಿ ವಿಲ್ ಮಾಡಿದಾಗ ವಿಲ್ ಪವರ್ ಬರುವುದು. ಅವ್ಯಕ್ತ ಇಶಾರೆ, ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿರಿ. ಈಗ ಅನುಭವಿಗಳಾಗಿ ಬೇರೆಯವರನ್ನು ಸಹ ಅಚಲ ಅಡೋಲ ಮಾಡುವಂತಹ ಅನುಭವ ಮಾಡಿಸುವಂತಹ ಸಮಯವಾಗಿದೆ. ಈಗ ಆಟ ಆಡುವ ಸಮಯ ಸಮಾಪ್ತಿಯಾಗಿದೆ. ಈಗ ಸದಾ ಸಮರ್ಥರಾಗಿ ನಿರ್ಬಲ ಆತ್ಮರನ್ನು ಸಮರ್ಥರನ್ನಾಗಿ ಮಾಡುತ್ತಾ ಹೋಗಿ. ನಿಮ್ಮಲ್ಲಿ ನಿರ್ಬಲತೆಯ ಸಂಸ್ಕಾರ ಇತ್ತೆಂದರೆ ಅನ್ಯರನ್ನೂ ಸಹ ನಿರ್ಬಲರನ್ನಾಗಿ ಮಾಡುತ್ತೀರಾ. ಜ್ಞಾನದ ಪ್ರತಿ ಪಾಯಿಂಟಿನ ಅನುಭವಿಗಳಾಗಲು ಏಕಾಂತ ಪ್ರಿಯರಾಗಿರಿ. ಏಕಾಗ್ರತೆಯ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಿ. ಓಂ ಶಾಂತಿ.